ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಶಾಸಕರಾಗಿದ್ದ ಮೂಡಲಗಿರಿಯಪ್ಪ ಹಾಗೂ ದಾಸಪ್ಪನವರ ಕಾಲದ ಪ್ರಮುಖ ಘಟನೆಗಳನ್ನು ನೋಡಿದ್ವಿ. ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. 1989ರ ಚುನಾವಣೆಯಲ್ಲಿ ರಾಜೀವ್ ಗಾಂಧಿಯ ವಿರೋಧ ಕಟ್ಟಿಕೊಂಡು ಜನತಾದಳ ಪಕ್ಷ ಕಟ್ಟಿ ಗೆದ್ದು ಪ್ರಧಾನಿಯಾಗಿದ್ದ ವಿ.ಪಿ. ಸಿಂಗ್ ಸರ್ಕಾರ ಬಹಳ ದಿನ ಉಳಿಲಿಲ್ಲ. ಕೇವಲ ಒಂದೇ ವರ್ಷಕ್ಕೆ ಬಹುಮತ ಕಳ್ಕೋತಾರೆ. ನಂತರ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಪ್ರಧಾನಿಯಾದರು. ಇವರ ಸರ್ಕಾರ ಕೂಡ 7 ತಿಂಗಳಿಗೆ ಬಿದ್ದು ಹೋಗುತ್ತೆ. ಆಗ ಮಗದೊಮ್ಮೆ ಲೋಕಸಭೆ ವಿಸರ್ಜನೆಯಾಗಿ ಮತ್ತೆ 1991ರಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣಾ ಪ್ರಚಾರ ನಡೆಯುತ್ತಿದ್ದ ಸಂದರ್ಭದಲ್ಲೇ ಎಲ್.ಟಿ.ಟಿ. ಉಗ್ರರಿಂದ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ. ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಎಲ್.ಜಿ. ಹಾವನೂರು ಪ್ರಬಲ ಸ್ಪರ್ಧೆ ಒಡ್ಡಿದ್ದರೂ ಸಹ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಮೂಡಲಗಿರಿಯಪ್ಪನವರೇ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದುಕೊಂಡು ಪ್ರಧಾನಿ ಅಭ್ಯರ್ಥಿಯಾಗಿದ್ದ ರಾಜೀವ್ ಗಾಂಧಿ ಮರಣ ಹೊಂದಿದ್ದರಿಂದ ಪಿ.ವಿ. ನರಸಿಂಹರಾವ್ ಪ್ರಧಾನಿಯಾಗ್ತಾರೆ. ಈ ಚುನಾವಣೆಯ ನಂತರ ಕರ್ನಾಟಕದಲ್ಲಿ ದೇವೇಗೌಡರ ಜನತಾ ಪಕ್ಷ ಜನತಾದಳದಲ್ಲಿ ವಿಲೀನ ಆಗುತ್ತೆ. ದೇವೇಗೌಡರೇ ಜನತಾದಳದ ರಾಜ್ಯಾಧ್ಯಕ್ಷ ಆಗ್ತಾರೆ. 1994ರಲ್ಲಿ ವಿಧಾನಸಭೆಯ ಚುನಾವಣೆ ನಡೆಯುತ್ತೆ. ಸಿರಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಎಸ್.ಕೆ. ಸಿದ್ದಣ್ಣ, ಕಾಂಗ್ರೆಸ್ ಪಕ್ಷದಿಂದ ಪಿ.ಎಂ. ರಂಗನಾಥ್ ಹಾಗೂ ಜನತಾದಳದಿಂದ ಬಿ. ಸತ್ಯನಾರಾಯಣರವರು ಸ್ಪರ್ಧೆ ಮಾಡ್ತಾರೆ. ಬಿ. ಸತ್ಯನಾರಾಯಣರವರು ಗೆದ್ದು ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಪಿ.ಎಂ. ರಂಗನಾಥಪ್ಪ 2ನೇ ಸ್ಥಾನ ಪಡ್ಕೋತಾರೆ. ಇತ್ತ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿ.ಬಿ. ಜಯಚಂದ್ರ, ಜನತಾದಳದಿಂದ ಗಂಗಣ್ಣ ಹಾಗೂ ಬಿಜೆಪಿ ಪಕ್ಷದಿಂದ ಕೆ.ಎಸ್. ಕಿರಣ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಜಯಚಂದ್ರರವರು ಮತ್ತೊಮ್ಮೆ ಗೆದ್ದು ಶಾಸಕರಾದರೆ ಜನತಾದಳದ ಗಂಗಣ್ಣ 2ನೇ ಸ್ಥಾನ ಪಡ್ಕೋತಾರೆ. ವೀರೇಂದ್ರ ಪಾಟೀಲನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮೇಲೆ ಲಿಂಗಾಯತರು ಕಾಂಗ್ರೆಸ್ ಪಕ್ಷದಿಂದ ದೂರವಾದ ಕಾರಣ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗಿ ಕೇವಲ 36 ಸ್ಥಾನ ಗೆಲ್ಲುತ್ತೆ. 115 ಕ್ಷೇತ್ರಗಳಲ್ಲಿ ಗೆದ್ದ ಜನತಾದಳ ಸರ್ಕಾರ ರಚಿಸಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. 1996ರಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಚಿತ್ರದುರ್ಗ ಕ್ಷೇತ್ರದಲ್ಲಿ ಮೂಡಲಗಿರಿಯಪ್ಪನವರು ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. ಜನತಾದಳದ ಅಭ್ಯರ್ಥಿಯಾಗಿ ಕೋದಂಡರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಹಾಗೂ ಬಿಜೆಪಿ ಪಕ್ಷದಿಂದ ಎಲ್.ಜಿ. ಹಾವನೂರು ಸ್ಪರ್ಧೆ ಮಾಡ್ತಾರೆ. ಸತತ ಗೆಲುವು ಕಂಡಿದ್ದ ಮೂಡಲಗಿರಿಯಪ್ಪ ಈ ಬಾರಿ ಸೋತು 2ನೇ ಸ್ಥಾನಕ್ಕೆ ಬರ್ತಾರೆ. ಜನತಾದಳದ ಕೋದಂಡರಾಮಯ್ಯ ಗೆದ್ದು ಸಂಸದರಾಗ್ತಾರೆ. ಈ ಚುನಾವಣೆಯಲ್ಲಿ ವಾಜಪೇಯಿ ಹಲವು ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಪ್ರಧಾನಿಯಾಗ್ತಾರೆ. ಆದರೆ ಬಹುಮತ ಸಾಬೀತುಪಡಿಸಲು ಆಗದೆ ಕೇವಲ 14 ದಿನಕ್ಕೆ ಇವರ ಸರ್ಕಾರ ಪತನ ಆಗುತ್ತೆ. ಆಗ ಕರ್ನಾಟಕದ ದೇವೇಗೌಡರವರು ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಪ್ರಧಾನಮಂತ್ರಿ ಆಗ್ತಾರೆ. ದೇವೇಗೌಡರು ಪ್ರಧಾನಿಯಾದ ಮೇಲೆ ಜೆ.ಎಚ್. ಪಟೇಲರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಅವರ ಸರ್ಕಾರದಲ್ಲಿ ಮೊದಲ ಬಾರಿ ಶಾಸಕರಾಗಿದ್ದ ಬಿ. ಸತ್ಯನಾರಾಯಣರವರು ಕಾರ್ಮಿಕ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಗ ಸತ್ಯನಾರಾಯಣರವರು ಕೇವಲ 6 ಹಾಸಿಗೆಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಆಗ ಮುಖ್ಯಮಂತ್ರಿಯಾಗಿದ್ದ ಜೆ.ಎಚ್. ಪಟೇಲ್ ಹಾಗೂ ಉಪಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಬಂದು ಈ ಆಸ್ಪತ್ರೆಯ ಉದ್ಘಾಟನೆ ಮಾಡ್ತಾರೆ. ಮುಂದೆ ಈ ಆಸ್ಪತ್ರೆ ಮತ್ತೊಮ್ಮೆ ಮೇಲ್ದರ್ಜೆಗೆ ಏರಿ ಸಾರ್ವಜನಿಕ ಆಸ್ಪತ್ರೆಯಾಗಿ ಬದಲಾಗುತ್ತೆ ಹಾಗೂ ಮುಂಚೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದ್ದ ಪಿ.ಯು.ಸಿ. ವಿಭಾಗವನ್ನು ಮುಚ್ಚಿ ಮುನ್ಸಿಪಲ್ ಪ್ರೌಢಶಾಲೆಯನ್ನು ಮೇಲ್ದರ್ಜೆಗೆ ಏರಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆರಂಭಕ್ಕೆ ಕಾರಣರಾದರು. 1984ರಲ್ಲಿ ಆರಂಭವಾಗಿದ್ದ ಗರ್ಲ್ಸ್ ಹೈಸ್ಕೂಲನ್ನು ಸಹ ಮೇಲ್ದರ್ಜೆಗೆ ಏರಿಸಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಾಗಿ ಪರಿವರ್ತನೆ ಮಾಡ್ತಾರೆ. ಪ್ರಧಾನಿಯಾಗಿದ್ದ ದೇವೇಗೌಡರ ಸರ್ಕಾರ ಕೇವಲ 13 ತಿಂಗಳುಗಳು ಮಾತ್ರ ಉಳಿದಿರುತ್ತೆ. ನಂತರ ಐ.ಕೆ. ಗುಜರಾಲ್ ಪ್ರಧಾನಿಯಾಗ್ತಾರೆ. ಅವರ ಸರ್ಕಾರ 1 ವರ್ಷ ಸಹ ಉಳಿಲಿಲ್ಲ. ಮತ್ತೊಮ್ಮೆ ಲೋಕಸಭೆ ವಿಸರ್ಜನೆಯಾಗಿ 1998 ಫೆಬ್ರವರಿಯಲ್ಲಿ 12ನೇ ಲೋಕಸಭಾ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಸಿ.ಪಿ. ಮೂಡಲಗಿರಿಯಪ್ಪನವರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾರೆ. ಕೋದಂಡರಾಮಯ್ಯನವರು ಲೋಕಶಕ್ತಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ. ಮೂಡಲಗಿರಿಯಪ್ಪನವರು ಮತ್ತೊಮ್ಮೆ ಗೆದ್ದು ಸಂಸದರಾದರೆ ಕೋದಂಡರಾಮಯ್ಯನವರು 2ನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗಿ ಬರುತ್ತೆ. ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿ ಪಕ್ಷ ಹಲವು ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡು ವಾಜಪೇಯಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಶೇಂಗಾ ಬೆಳೆಗಾಗಿ ಹೋರಾಟ ಪ್ರಾರಂಭ ಆಗುತ್ತೆ. ಕಬ್ಬು, ಭತ್ತ, ಕಾಫಿ ಬೆಳೆಗಾಗಿ ಹೋರಾಟ ನಡೆದಿರೋದನ್ನು ನೋಡಿದ್ದೇವೆ. ಆದರೆ ಶೇಂಗಾ ಬೆಳೆಗಾಗಿ ನಡೆದ ಅಪರೂಪದ ಹೋರಾಟ ಅದು 1998ರ ಅಕ್ಟೋಬರ್ 28. ಸಿರಾ ತಾಲೂಕಿನ ರೈತರು ಎಂದಿನಂತೆ ತಾವು ಬೆಳೆದಿದ್ದ ಕಡಲೆಕಾಯಿಯನ್ನು
ಎಪಿಎಂಸಿ ಮಾರುಕಟ್ಟೆಗೆ ತರ್ತಾರೆ. ಸುಮಾರು 35,000 ಮೂಟೆ ಕಡಲೆಕಾಯಿ ಸಿರಾ ಮಾರುಕಟ್ಟೆಯಲ್ಲಿ ಸಂಗ್ರಹ ಆಗಿತ್ತು. ಕಳೆದ ವಾರವಷ್ಟೇ ಕ್ವಿಂಟಾಲ್ಗೆ 1,900 ರೂಪಾಯಿ ಇದ್ದ ಕಡಲೆಕಾಯಿ ಬೆಲೆ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ 35,000 ಮೂಟೆಗಳಲ್ಲಿ ಬಂದಿದ್ದರಿಂದ ಮಾರುಕಟ್ಟೆಯ ದಲ್ಲಾಳಿಗಳು 1,900 ಇದ್ದ ಕಡಲೆಕಾಯಿ ಬೆಲೆಯನ್ನು ಕೇವಲ 900 ರೂಪಾಯಿಗೆ ಇಳಿಸ್ಬಿಡ್ತಾರೆ. ಇದನ್ನು ವಿರೋಧಿಸಿದ ಸಿರಾ ರೈತರು ಉಗ್ರವಾಗಿಯೇ ಪ್ರತಿಭಟಿಸ್ತಾರೆ. ರೈತರ ಆಕ್ರೋಶಕ್ಕೆ ಎಪಿಎಂಸಿ ಕಚೇರಿಯ ಗಾಜುಗಳು ಪುಡಿ ಪುಡಿ ಆದವು. ಪ್ರತಿಭಟನೆಯಲ್ಲಿ ಕೆಲವು ಕಿಡಿಗೇಡಿಗಳು 2 ಸರ್ಕಾರಿ ಬಸ್ಸಿಗೆ ಹಾಗೂ 2 ಜೀಪಿಗೆ ಬೆಂಕಿ ಹಚ್ತಾರೆ. ಆಗ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿಯಾಗಿದ್ದ ಸತ್ಯನಾರಾಯಣರವರು ರೈತ ಮುಖಂಡರ ಜೊತೆ ಮಾತನಾಡಿ ಶೇಂಗಾ ಬೆಳೆಗೆ ಉತ್ತಮ ಬೆಲೆ ಕೊಡಿಸಲು ಮತ್ತೊಮ್ಮೆ ಮರು ಟೆಂಡರ್ ಹಾಕಿಸುವುದಾಗಿಯೂ ಇಲ್ಲವಾದರೆ ಸರ್ಕಾರದ ಬೀಜ ನಿಗಮವೇ ಎಲ್ಲಾ ಬೆಳೆಯನ್ನು ಕೊಂಡುಕೊಳ್ಳುವುದಾಗಿಯೂ ಭರವಸೆ ನೀಡ್ತಾರೆ. ಆದರೆ ಅವರ ಭರವಸೆ ಈಡೇರೋದಿಲ್ಲ. ಆಗ ರೈತರ ಆಕ್ರೋಶ ಇನ್ನಷ್ಟು ಹೆಚ್ಚಾಗುತ್ತೆ. ಸುಮಾರು 10,000ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ರಸ್ತೆ ರೋಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗುತ್ತೆ. ರೈತರನ್ನು ಹತ್ತಿಕ್ಕಲು ಪೊಲೀಸರು ಲಾಠಿ ಚಾರ್ಜ್ ಹಾಗೂ ಗೋಲಿಬಾರನ್ನು ಮಾಡ್ತಾರೆ. ಪೊಲೀಸರ ಗೋಲಿಬಾರ್ಗೆ 5 ಜನ ರೈತರು ಪ್ರಾಣ ಕಳ್ಕೊತಾರೆ. ಹಲವು ಜನ ಗಾಯಗೊಳ್ತಾರೆ. ಕೋಪಗೊಂಡ ರೈತರು ಪೊಲೀಸರ ಮೇಲೆಯೇ ದಾಳಿ ಮಾಡ್ತಾರೆ. ರೈತರ ದಾಳಿಯಲ್ಲಿ ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸಾಯಿ ಪ್ರಕಾಶ್ ರವರು ಸಹ ಪ್ರಾಣ ಕಳ್ಕೊತಾರೆ. 10 ಬಸ್ಸುಗಳು, ಲಾರಿಗಳು ರೈತರ ಆಕ್ರೋಶದ ಬೆಂಕಿಗೆ ಸುಟ್ಟು ಬೂದಿ ಆಗ್ತವೆ. ಹಿಂಸೆಯಿಂದಲೇ ಈ ಪ್ರತಿಭಟನೆ ಕೊನೆಯಾಗುತ್ತೆ. ಈ ಘಟನೆಯ ನಂತರ ಸತ್ಯನಾರಾಯಣರವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸಿರಾದ ಈ ಘಟನೆಯ ಬಗ್ಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಚರ್ಚೆಯಾಗುತ್ತೆ. ನಂತರ ಸರ್ಕಾರ ಸಿರಾದಲ್ಲಿ ಅನ್ಯಾಯಕ್ಕೊಳಗಾದ ಹಾಗೂ ಗೋಲಿಬಾರ್ನಿಂದ ಪ್ರಾಣ ಕಳೆದುಕೊಂಡ ರೈತರ ಪರಿಹಾರ ಸೂಚನೆಗಾಗಿ 15 ಎಂಎಲ್ಎ ಹಾಗೂ 7 ಎಂಎಲ್ಸಿಗಳನ್ನು ಒಳಗೊಂಡ 22 ಸದಸ್ಯರ ಜಂಟಿ ಸಮಿತಿಯನ್ನು ರಚಿಸಿ ಪರಿಹಾರ ಕೊಡುವಂತ ಕೆಲಸ ಮಾಡುತ್ತೆ. ಮುಂದೆ ಏನಾಗುತ್ತೆ? ಮುಂದಿನ ಚುನಾವಣೆಯಲ್ಲಿ ಸತ್ಯನಾರಾಯಣರವರು ಅಧಿಕಾರ ಉಳಿಸ್ಕೋತಾರ, ಕಳ್ಕೋತಾರ? ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.